ಹಲೋ ಫ್ರೆಂಡ್ಸ್, ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಅನು ಚಾನಲ್ಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ಗೋಧಿ ಹಿಟ್ಟಿನಿಂದ ತುಂಬ ಕಡಿಮೆ ಸಾಮಗ್ರಿಗಳನ್ನು ಬಳಸ್ಕೊಂಡು ರುಚಿಯಾಗಿ ಮಾಡ್ಬೋದಾದ ಒಂದು ಸಿಂಪಲ್ ಆದ ರೆಸಿಪಿನ ಮಾಡಿ ತೋರಿಸ್ತಾ ಇದ್ದೀನಿ. ಮಕ್ಕಳಿಗೆ ಮಾಡಿಕೊಟ್ರೆ ಈ ರೆಸಿಪಿನ ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಖಂಡಿತ ಖಾಲಿ ಆಗೋದು ಗ್ಯಾರಂಟಿ. ಹಾಗಾದ್ರೆ ಬನ್ನಿ ಇವತ್ತಿನ ಈ ಸೂಪರ್ ಬ್ರೇಕ್ಫಾಸ್ಟ್ ಅಥವಾ ಸೂಪರ್ ತಿಂಡಿಯನ್ನ ಹೇಗೆ ಮಾಡೋದು ಅಂತೇಳಿ ನೋಡೋಣ. ನೀವೇನಾದ್ರೂ ಒಂದ್ಸರ್ತಿ ಈ ರೆಸಿಪಿನ ಮಾಡಿದ್ರೆ ಮತ್ತೆ ನೀವು ಇದ್ರ ಫ್ಯಾನ್ ಆಗ್ತೀರಾ, ಅಷ್ಟು ರುಚಿಯಾಗಿರುತ್ತೆ. ಬನ್ನಿ ರೆಸಿಪಿ ಮಾಡೋ ವಿಧಾನ ನೋಡೋಣ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಆಯ್ತಾ. ಮೊದಲನೇದಾಗಿ ಇದಕ್ಕೋಸ್ಕರ ನಾನು 2 ಮೀಡಿಯಂ ಗಾತ್ರದ ಆಲೂಗೆಡ್ಡೆನ ಸಿಪ್ಪೆ ತೆಗೆದು ತುರಿದು ಬಿಟ್ಟು ನೀರಲ್ಲಿ ಹಾಕಿ 10 ನಿಮಿಷ ಇಟ್ಕೊಂಡಿದ್ದೆ. ನಂತರ 2 ಸರ್ತಿ ಚೆನ್ನಾಗಿ ತೊಳೆದು ನೀರನ್ನು ಚೇಂಜ್ ಮಾಡಿ ಇದನ್ನ ಪಕ್ಕಕ್ಕೆ ಇಟ್ಕೊಂಡ್ಬಿಡಿ. ಈಗ ಒಂದು ಗೋಧಿ ಹಿಟ್ಟನ್ನ ನಾನು 1 ಕಪ್ ಆಗುವಷ್ಟು ಒಂದು ಬೌಲಲ್ಲಿ ತಗೊಂಡಿದ್ದೀನಿ. 1 ಕಪ್ ಗೋಧಿ ಹಿಟ್ಟಿಗೆ ಬೇಕಾದಷ್ಟು ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕೊಂಡು ಚೆನ್ನಾಗಿ ಒಂದ್ಸರ್ತಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಆದ ನಂತರ ಅದಕ್ಕೆ ಸ್ವಲ್ಪನೇ ನೀರನ್ನು ಹಾಕೊಂಡು ನಾವು ಸಾಧಾರಣ ಚಪಾತಿ ಮಾಡೋದಕ್ಕೆಲ್ಲ ಹಿಟ್ಟನ್ನು ಕಲಿಸ್ತೀವಲ್ವಾ, ಅದೇ ಹದಕೆನೆ ಹಿಟ್ಟನ್ನು ಕಲಿಸ್ಕೊಳ್ಬೇಕು. ಹಿಟ್ಟು ತುಂಬ ಮೃದುವಾಗಬಾರ್ದು. ಚಪಾತಿ ಮಾಡೋದಕ್ಕೆ ಕಲಿಸ್ತೀವಲ್ವಾ ಅದಕ್ಕಿಂತನೂ ಸ್ವಲ್ಪ ಗಟ್ಟಿ ಇದ್ರೂ ಕೂಡ ನಡೆಯುತ್ತೆ, ಪರವಾಗಿಲ್ಲ. ನೋಡಿ, ಹಿಟ್ಟನ್ನು ಈ ರೀತಿ ಕಲಸಿದಾದ ನಂತರ ಮೇಲ್ಗಡೆ ಮುಚ್ಚಿಟ್ಬಿಟ್ಟು ಇದನ್ನೊಂದು ಸ್ವಲ್ಪ ಹೊತ್ತು ಪಕ್ಕಕ್ಕೆ ತೆಗೆದಿಟ್ಕೊಳ್ಳಿ. ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಈಗ ಅದಕ್ಕೋಸ್ಕರ ಒಲೆ ಮೇಲೆ ಪ್ಯಾನನ್ನು ಬಿಸಿ ಮಾಡ್ಕೊಂಡಿದ್ದೀನಿ. ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಈಗ 1-2 ಟೀ ಸ್ಪೂನ್ ಆಗುವಷ್ಟು ಎಣ್ಣೆನ ಹಾಕಿ ಅದು ಬಿಸಿಯಾದ ನಂತರ 1 ಟೀ ಸ್ಪೂನ್ ಆಗುವಷ್ಟು ಜೀರಿಗೆನ ಸೇರಿಸಿದ್ದೀನಿ. ಕರಿಬೇವು ಇಷ್ಟಪಡೋರಾದರೆ ನೀವು ಕರಿಬೇವಿನ ಫ್ಲೇವರ್ ಇಷ್ಟಪಟ್ಟರೆ ಹಾಕೊಳ್ಳಿ ಈ ಸಮಯದಲ್ಲೇ. ಈಗ ಒಂದು ಸಣ್ಣ ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಂಡಿದ್ದೀನಿ. ಈರುಳ್ಳಿ ಬೇಗ ಫ್ರೈ ಆಗೋದಕ್ಕೆ ರುಚಿಗೆ ಬೇಕಾದಷ್ಟು ಮಸಾಲೆಗೆ ಎಷ್ಟು ಬೇಕು ಅಷ್ಟು ಉಪ್ಪನ್ನು ಕೂಡ ಸೇರಿಸ್ಬಿಟ್ಟು 1-2 ನಿಮಿಷಗಳ ಕಾಲ ಮೀಡಿಯಂ ಫ್ಲೇಮ್ನಲ್ಲಿ ಅಥವಾ ಮೀಡಿಯಂ ಟು ಲೋ ಫ್ಲೇಮ್ನಲ್ಲಿ ಈರುಳ್ಳಿನ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಳ್ಬೇಕು. ಅದಾದ ನಂತರ ನಾವೇನು ಆಲೂಗಡ್ಡೆನ ನೀರಲ್ಲಿ ಗ್ರೇಟ್ ಮಾಡಿ ಹಾಕಿಟ್ಕೊಂಡಿದ್ದೀವಲ್ವ, ಅದನ್ನ ಎಷ್ಟು ಸಾಧ್ಯ ಆಗುತ್ತಂದ್ರೆ ಅಷ್ಟು ಚೆನ್ನಾಗಿ ಹಿಂಡ್ಬಿಟ್ಟು ಈ ಮಸಾಲೆ ತಯಾರಿಸೋದಕ್ಕೆ ಹಾಕೊಳ್ಬೇಕು. ನೋಡಿ, ತುರಿದಿರುವಂತಹ ಆಲೂಗೆಡ್ಡೆ ಏನಿದೆ ನೋಡಿ, ಅದನ್ನ ಹಾಕಿದ ನಂತರ ಲೋ ಟು ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಂಡು ಈ ರೀತಿ ಮಿಕ್ಸ್ ಮಾಡ್ತಾ 1-2 ನಿಮಿಷಗಳ ಕಾಲ ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ, ಅಂದ್ರೆ ಒಂದು ಸ್ವಲ್ಪ ಬೇಯೋವರೆಗೂ ಬೇಯಿಸ್ಕೊಳ್ಳಿ. ಮತ್ತೆ ನಾನೀಗ ಒಂದು ಅರ್ಧ ಕಪ್ ಆಗುವಷ್ಟು ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿ ಹಾಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿ ಕೊತ್ತಂಬರಿ ಸೊಪ್ಪು ಹಾಕೊಳ್ಳಿ, ರುಚಿ ಮತ್ತು ಫ್ಲೇವರ್ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೇನೆ 1 ಟೀ ಸ್ಪೂನ್ ಧನಿಯಾ ಪುಡಿ, 1 ಟೀ ಸ್ಪೂನ್ ಆಗುವಷ್ಟು ಅಚ್ಕಾರದ ಪುಡಿನ ಹಾಕೊಂಡಿದ್ದೀನಿ. ನಾನಿಲ್ಲಿ ಕಾಶ್ಮೀರಿ ಚಿಲ್ಲಿ ಪೌಡರ್ನ ಹಾಕೊಂಡಿದ್ದೀನಿ. ಖಾರ ಜಾಸ್ತಿ ಬೇಕು ಅನ್ನೋರು ನೀವು ಜಾಸ್ತಿ ನಿಮ್ಗೆ ರುಚಿಗೆ ಬೇಕಾದಷ್ಟು ಹಾಕೊಳ್ಬೋದು. ಮಕ್ಕಳಿಗೆಲ್ಲ ಮಾಡ್ಕೊಡೋದಾದ್ರೆ ಕಡಿಮೆ ಹಾಕ್ಕೊಡಿ ಖಾರದ ಪುಡಿನ. ಈಗೆಲ್ಲ ಮಸಾಲೆ ಕೂಡ ಚೆನ್ನಾಗಿ ಬೆರೆಯೋ ರೀತಿ ಮಿಕ್ಸ್ ಆಗಬೇಕು. ಹಾಗೇನೆ ಲೋ ಫ್ಲೇಮ್ನಲ್ಲಿ ಇದನ್ನ 1 ನಿಮಿಷ ಬೇಯಿಸಬೇಕು ಕೂಡ. ನಮ್ಮ ಮಸಾಲೆ ರೆಡಿ ಆಗಿದೆ. ಸ್ಟವ್ ಆಫ್ ಮಾಡಿಬಿಟ್ಟು ಅದನ್ನ ತಣ್ಣಗಾಗೋದಕ್ಕೆ ಬಿಡೋಣ. ಅಷ್ಟರೊಳಗಡೆ ಗೋಧಿ ಹಿಟ್ಟನ್ನ ನಾನು ಉಂಡೆಗಳನ್ನ ಮಾಡ್ಕೊಂಡಿದ್ದೀನಿ ನೋಡಿ, ಈ ಸೈಜ್ನಲ್ಲಿ ಮಾಡ್ಕೊಳ್ಳಿ. ಈಗ ಒಂದು ಸ್ವಲ್ಪ ಒಣ ಗೋಧಿ ಹಿಟ್ಟನ್ನ ತಗೊಂಡು ಇದನ್ನ ಲಟ್ಟಿಸ್ಕೊಳ್ಬೇಕು. ಸಾಧಾರಣ ನಾವು ಚಪಾತಿ ಮಾಡೋದಕ್ಕೆ ಲಟ್ಟಿಸ್ತೀವಲ್ವ, ಅದೇ ರೀತಿ ಒಣ ಗೋಧಿ ಹಿಟ್ಟನ್ನ ಹಾಕ್ಬಿಟ್ಟು ಲಟ್ಟಿಸ್ಕೊಳ್ಬೇಕಾಗಿರೋದು. ತುಂಬಾ ದೊಡ್ಡ ಚಪಾತಿಗಳನ್ನ ಮಾಡೋದು ಬೇಡ. ನಾನು ನಿಮ್ಗೆ ಎಷ್ಟು ಸೈಜ್ನಲ್ಲಿ ಮಾಡಬೇಕು ಅಂತ ತೋರಿಸ್ತೀನಿ ನೋಡಿ. ಈ ರೀತಿ ಇದ್ರೆ ಸಾಕಾಗುತ್ತೆ. ಇದೇ ರೀತಿನೇ ಉಳಿದಿರುವಂತಹ ಎಲ್ಲ ಉಂಡೆಗಳನ್ನ ಕೂಡ ನಾವು ಚಪಾತಿಗಳನ್ನ ತಯಾರಿಸ್ಕೊಳ್ಳೋಣ. ಅದಾದ ನಂತರ ನೆಕ್ಸ್ಟ್ ಪ್ರಾಸೆಸ್ ಏನು ಅಂತೇಳಿ ನಿಮ್ಗೆ ತೋರಿಸ್ಕೊಡ್ತೀನಿ. ತುಂಬಾನೇ ಈಸಿಯಾಗಿ ಈ ರೆಸಿಪಿನ ಮಾಡ್ಕೊಳ್ಬಹುದು. ಒಂದ್ಸರ್ತಿ ಮಾಡಿದ್ರೆ ನೀವು ವಾರದಲ್ಲಿ 2 ಸರ್ತಿ ಖಂಡಿತ ಈ ರೆಸಿಪಿನ ಮಾಡ್ತಾ ಇರ್ತೀರಾ, ಅಷ್ಟು ಚೆನ್ನಾಗಿರುತ್ತೆ. ನಮ್ಮನೇಲಂತೂ ಎಲ್ರಿಗೂ ತುಂಬಾ ಇಷ್ಟ ಆಯ್ತು. ಮಕ್ಕಳಿಗಂತೂ ತುಂಬಾ ಇಷ್ಟ ಆಗುತ್ತೆ ಈ ರೆಸಿಪಿ. ನಾನು ಆಗ್ಲೇ ಹೇಳಿದಾಗೆ ಮಕ್ಕಳಿಗೆ ಮಾಡ್ಕೊಡೋದಾದ್ರೆ ಖಾರನ ಕಡಿಮೆ ಹಾಕಿ ಮಾಡ್ಕೊಡಿ. ಎಲ್ಲಾನು ಕೂಡ ಚಪಾತಿಗಳನ್ನ ತಯಾರಿಸಿದ ನಂತರ 1 ಚಪಾತಿನ ಈ ರೀತಿ ಇಟ್ಟಿದ್ದೀನಿ. ತಣ್ಣಗಾಗಿರುವಂತಹ ಮಸಾಲೆ ಏನಿದೆ ನೋಡಿ, ಅದನ್ನ ಈ ರೀತಿ ಇಟ್ಬಿಟ್ಟು ಸ್ಪ್ರೆಡ್ ಮಾಡ್ಕೊಳ್ಳಿ. ವಿಡಿಯೋ ನೋಡಿದ್ರೆ ನಿಮ್ಗೆ ಕರೆಕ್ಟ್ ಆಗಿ ಗೊತ್ತಾಗುತ್ತೆ. ಈ ಸೈಡ್ ಏನಿದೆ ನೋಡಿ, ಕಾರ್ನರ್ ಅಲ್ಲಿ ನಾವು ಮಸಾಲನ ಇಡಬಾರ್ದು. ಸೆಂಟರ್ ಅಲ್ಲಿ ಮಾತ್ರ ಇಟ್ಬಿಟ್ಟು ಇದ್ರ ಮೇಲ್ಗಡೆ ಇನ್ನೊಂದು ಮಾಡಿ ಇಟ್ಕೊಂಡಂತಹ ಚಪಾತಿನ ಇಟ್ಬಿಟ್ಟು ಸೆಂಟರ್ ಅಲ್ಲಿ ಮಾತ್ರ ಈ ರೀತಿ ಪ್ರೆಸ್ ಮಾಡದೆ ಸೈಡ್ ಅಲ್ಲೆಲ್ಲ ಪ್ರೆಸ್ ಮಾಡಿಬಿಟ್ಟು ಈ ರೀತಿಯಾಗಿ ರೌಂಡ್ ಶೇಪ್ ಬರೋದಕ್ಕೆ ನಾನು ಕಟ್ ಮಾಡ್ತಾ ಇದ್ದೀನಿ. ಈ ರೀತಿ ಮಾಡೋದ್ರಿಂದ ನೋಡೋದಕ್ಕೂ ತುಂಬಾ ಚೆನ್ನಾಗಿರುತ್ತೆ, ಹಾಗೆ ಬೇಯಿಸ್ಕೊಳ್ಳೋದಕ್ಕೂ ಕೂಡ ಹದವಾಗಿ ಫ್ರೈ ಮಾಡ್ಕೊಳ್ಬಹುದು. ಇದನ್ನ ನೋಡಿ, ಈಗ ರೆಡಿ ಆಗಿದೆ. ಇದೇ ರೀತಿನೇ ನಾವು ಉಳಿದಿರುವಂತಹದನ್ನು ಕೂಡ ರೆಡಿ ಮಾಡ್ಕೊಳ್ಳೋಣ. ತುಂಬಾನೇ ಈಸಿ ಮಾಡೋದು. ಎಲ್ಲ ಮಾಡ್ಕೊಂಡಾದ ನಂತರ ನಾನು ಸ್ಟವ್ ಮೇಲೆ ಒಂದು ಪ್ಯಾನ್ ಅನ್ನು ಇಟ್ಕೊಂಡು ಮೀಡಿಯಂ ಫ್ಲೇಮ್ನಲ್ಲಿ ಬಿಸಿ ಮಾಡಿದ ನಂತರ 3 ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಇದನ್ನ ಫ್ರೈ ಮಾಡ್ಕೊಳ್ಳೋದಕ್ಕಂತ ಬಿಸಿ ಮಾಡ್ಕೊಳ್ತಾ ಇದ್ದೀನಿ. ಎಣ್ಣೆ ಮೀಡಿಯಂ ಫ್ಲೇಮ್ನಲ್ಲೇ ಬಿಸಿ ಆಗಲಿ. ಅದಾದ ನಂತರ ಮಾಡ್ಕೊಂಡಂತಹ ಪರೋಟ ಅಂತ ಹೇಳ್ಬೋದು, ಅದನ್ನ ಈಗ ಈ ರೀತಿ ಇಟ್ಕೊಂಡ್ಬಿಟ್ಟು ಎಣ್ಣೆನಲ್ಲಿ ಚೆನ್ನಾಗಿ 2 ಕಡೆ ಕೂಡ ಚೆನ್ನಾಗಿ ಕಲರ್ ಬರುತ್ತೆ, ಕ್ರಿಸ್ಪಿಯಾಗಿ ಕೂಡ ಆಗುತ್ತೆ. ಅಲ್ಲಿವರೆಗೂ ನಾವು ಇದನ್ನ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆನಲ್ಲಿ ಚೆನ್ನಾಗಿ.
ಈ ಸಮಯದಲ್ಲಿ ನಾನು ಆಗ್ಲೇ ಹೇಳಿದ್ನಲ್ಲ, ಮೀಡಿಯಂ ಫ್ಲೇಮ್ನಲ್ಲಿ ಇಟ್ಕೊಳ್ಳಿ. ಇದು ತುಂಬಾ ಚೆನ್ನಾಗಿ ಉಬ್ಬಿ ಬರುತ್ತೆ, ನೋಡ್ತಾ ಇದ್ದೀರಲ್ವಾ. ಸಖತ್ ಟೇಸ್ಟಿ ಆಗಿರುತ್ತೆ. ಖಂಡಿತ ಈ ರೆಸಿಪಿನ ಮಾಡಿ ನೋಡಿ ನೀವು, ನಿಮ್ಮ ಮನೇಲಿ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಮೀಡಿಯಂ ಫ್ಲೇಮ್ನಲ್ಲೇ ಇಟ್ಕೊಂಡು ಎರಡು ಕಡೆ ಕೂಡ ಚೆನ್ನಾಗಿ ಕಲರ್ ಬರೋವರೆಗೂ ಫ್ರೈ ಮಾಡಿ ಇದನ್ನ ತೆಗೆದುಕೊಳ್ಳಿ. ನೀವು ಜಾಸ್ತಿ ಎಣ್ಣೆನಲ್ಲಿ ಬೇಕಾದರೂ ಕೂಡ ಫ್ರೈ ಮಾಡಿ ತೆಗೆದುಕೊಳ್ಬೋದು, ಪರವಾಗಿಲ್ಲ. ನಾನಿಲ್ಲಿ ಕಡಿಮೆ ಎಣ್ಣೆನಲ್ಲಿ ಫ್ರೈ ಮಾಡಿ ತೋರಿಸ್ತಾ ಇದ್ದೀನಿ ಅಷ್ಟೇನೆ. ನೋಡ್ತಿದ್ದೀರಲ್ವಾ, ಈ ರೀತಿ ಕಲರ್ ಬಂದ ನಂತರ ಇದನ್ನ ತೆಗೆದುಕೊಂಡಿದ್ದೀನಿ, ರೆಡಿ ಆಗಿದೆ ಅದು. ಉಳಿದಿರುವಂಥದ್ದನ್ನು ಕೂಡ ಅದೇ ರೀತಿ ಫ್ರೈ ಮಾಡಿ ತೆಗೆದುಕೊಂಡ್ರೆ ಆಯಿತು. ಗೋಧಿ ಹಿಟ್ಟು, ಆಲೂಗಡ್ಡೆ ಇದ್ರೆ ಸಾಕು, ಈ ರೆಸಿಪಿ ತುಂಬಾ ಸುಲಭವಾಗಿ ರೆಡಿ ಆಗುತ್ತೆ. ಹಾಗಾದ್ರೆ ನೀವು ಸಹ ಈ ವಿಡಿಯೋದಲ್ಲಿ ತೋರಿಸ್ಕೊಟ್ಟ ಹಾಗೆ ರೆಸಿಪಿನ ಟ್ರೈ ಮಾಡಿ ನೋಡಿದ ನಂತರ ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಮತ್ತೆ ಇದುವರೆಗೂ ನೀವು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈ ವಿಡಿಯೋ ನೋಡಿದ ಮೇಲೆ ಚಾನಲ್ ಇಷ್ಟ ಆದರೆ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಅಂತ ಕೇಳ್ಕೊಳ್ತೀನಿ. ನೋಡ್ತಿದ್ದೀರಲ್ವಾ, ಎಲ್ಲ ಕೂಡ ರೆಡಿ ಆಗಿದೆ. ನಾನು ಕಟ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ. ಒಳಗಡೆ ಮಸಾಲೆ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ನೋಡಿ, ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ. ಹಾಗಾದರೆ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.